ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಆದಂತಹ ವಿದ್ಯಮಾನಗಳೆಲ್ಲವನ್ನೂ ಕೂಡ 2 PM ಎಕ್ಸ್‌ಪ್ರೆಸ್‌ನಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಒಂದು ಪ್ರಮುಖ ಸುದ್ದಿ ಇದೆ. ಅದು ಜಾತಿ ಜನಗಣತಿ ಸಂಬಂಧಪಟ್ಟಂತಹ ಸುದ್ದಿ. ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್. ನಾಳೆ ಬೆಳಗ್ಗೆ 11 ಗಂಟೆಗೆ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿ ಸಲ್ಲಿಕೆ. ಲೋಕಸಭೆ ಚುನಾವಣೆಗೂ ಮುನ್ನ ವರದಿ ಮಂಡನೆ ಆಗುವ ಸಾಧ್ಯತೆ ಇದೆ. ತೀವ್ರ ವಿರೋಧದ ನಡುವೆಯೂ ಜಾತಿ ಗಣತಿ ವರದಿ ಸಲ್ಲಿಕೆ, ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಇನ್ನು ಜಾತಿ ಗಣತಿ ವರದಿಯನ್ನ ಅನೇಕರು ವಿರೋಧಿಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು, ಸಚಿವರು, ಲಿಂಗಾಯತ ಸಚಿವರು, ಶಾಸಕರಿಂದಲೂ ಕೂಡ ಜಾತಿ ಗಣತಿ ವರದಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವ ಜಾತಿ ಗಣತಿ ವರದಿ ನಾಳೆ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆಗೂ ಮುನ್ನ ವರದಿ ಮಂಡನೆ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವ ವಿಷಯ ಅಂತಂದ್ರೆ ಅದು ಜಾತಿ ಗಣತಿ ವರದಿ. ಮತ್ತೊಂದು ಕಡೆ ತೀವ್ರ ವಿರೋಧ ಕೂಡ ಇದೆ. ಅದರ ನಡುವೆನೇ ಈಗ ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ವೀಣಾ, ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಜನಗಣತಿ ವರದಿಯನ್ನ ಪಡ್ಕೊಳ್ಳೋ ಸಂಬಂಧಪಟ್ಟಾಗೆ ವಾದ ವಿವಾದವನ್ನು ಕೂಡ ಎದುರಿಸಿದೆ. ಇಷ್ಟರ ಮಧ್ಯಲ್ಲೂ ಕೂಡ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಆಯೋಗ ಅಧಿಕೃತವಾಗಿ ವರದಿಯನ್ನು ಸಿದ್ಧಪಡಿಸಿ ನಾಳೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದೆ. ಹಾಗಾಗಿ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅಂದ್ರೆ ಆಯೋಗ ನಿರ್ಧಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಕುತೂಹಲದ ಒಂದು ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕೆಂದ್ರೆ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರ ವರದಿ ಸಲ್ಲಿಕೆ ಸಂಬಂಧಪಟ್ಟಾಗೆ ವಾದ ವಿವಾದ, ಅಂದ್ರೆ ಸಹಜವಾಗಿ ಬೇರೆ ಬೇರೆ ವರ್ಗಗಳ ಮಧ್ಯೆ ವೈರುಧ್ಯದ ಹೇಳಿಕೆಗಳು ಕೂಡ ಬಂದಿತ್ತು. ಸರ್ಕಾರದಲ್ಲೂ ಕೂಡ ವ್ಯತಿರಿಕ್ತವಾದಂತಹ ಅಭಿಪ್ರಾಯಗಳು ಕೂಡ ಇರುವಂತ ಮಧ್ಯದಲ್ಲಿ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಸಲ್ಲಿಕೆ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 11 ಗಂಟೆಗೆ ವರದಿಯನ್ನ ಪಡೆದುಕೊಳ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಈ ಮೂಲಕ ಜಾತಿ ಗಣತಿ ವರದಿ ಸಲ್ಲಿಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಅಭಿಪ್ರಾಯಗಳಿಗೆ ಫುಲ್ ಸ್ಟಾಪ್ ಬೀಳಬಹುದು ಅಂತ ಹೇಳ್ಬೋದು. ಎಸ್ ಆನಂದ್, ಈಗಾಗಲೇ ಜಾತಿ ಗಣತಿ ವರದಿ ಸರಿ ಇಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರೇ ಧ್ವನಿ ಎತ್ತಿದ್ರು. ಸೊ ಈಗ ಮತ್ತೊಂದು ಸುತ್ತಿನ ಜಟಾಪಟಿಗೆ ಕಾರಣ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ನಾಳೆ ಒಂದ್ ವೇಳೆ ವರದಿ ಸಲ್ಲಿಕೆ ಆದ್ರೆ ಈಗಾಗಲೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇವರ ಅವಧಿಯನ್ನ ಮುಂದುವರಿಸುವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಯಿತು. ಒಂದು ಬಾರಿ ಆಯೋಗದ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿತ್ತು. ಇವತ್ತಿಗೆ ಅಧಿಕೃತವಾಗಿ ಆಯೋಗದ ಅವಧಿ ಮುಕ್ತಾಯ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಆಯೋಗದ ಅಧ್ಯಕ್ಷರಾಗಿರ್ತಕ್ಕ ಜಯಪ್ರಕಾಶ್ ಹೆಗಡೆ ಮುಂದಾಗಿದ್ದಾರೆ. ಅದೇ ಮುಖ್ಯಮಂತ್ರಿಗಳ ಸಮಯಾವಕಾಶವನ್ನು ಕೂಡ ಕೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಈಗಾಗಲೇ ತಾತ್ಕಾಲಿಕ ಸಮಯವನ್ನು ಕೊಡಲಾಗಿದೆ. 11 ಗಂಟೆಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಆಯೋಗದ ಸದಸ್ಯರುಗಳು ಮತ್ತು ಅಧ್ಯಕ್ಷರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಇದು ಸಹಜವಾಗಿ ಸರ್ಕಾರದ ಮಟ್ಟದಲ್ಲಿ ವಾದ ವಿವಾದ ಕಾರಣ ಆಗಿದೆ. ಯಾಕಂತಂದ್ರೆ ಒಂದು ವರ್ಗ ಈ ಒಂದು ವರದಿಗೆ ವಿರೋಧನ ವ್ಯಕ್ತಪಡಿಸ್ತಾ ಇದೆ, ಇನ್ನೊಂದು ವರ್ಗ ವರದಿಯನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರದ ಒಳಗಡೆ ಭಿನ್ನವಾದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ವರದಿ ಸಂಬಂಧಪಟ್ಟ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಬಹು ವರ್ಷಗಳ ಬೇಡಿಕೆಗೆ ಪೂರಕವಾಗಿ ಆಯೋಗದ ವರದಿ ಸಲ್ಲಿಕೆ ಆಗಿ ಆ ವರದಿಯಲ್ಲಿ ಪ್ರಸ್ತಾಪ ಆಗಿರ್ತಕ್ಕ ಶಿಫಾರಸುಗಳನ್ನ ಸರ್ಕಾರ ಎಷ್ಟು ಮಟ್ಟಿಗೆ ಜಾರಿ ಮಾಡುತ್ತೆ ಅಂತಕ್ಕಂಥದ್ದು ಮತ್ತು ಈ ವರದಿಯನ್ನ ಜಾರಿ ಮಾಡುವ ಸಂಬಂಧಪಟ್ಟಾಗೆ ಸರ್ಕಾರ ಇಡ್ತಕ್ಕಂಥ ಹೆಜ್ಜೆಯ ಹಂತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ರಾಜಕೀಯ ಪರಿಣಾಮಗಳು ಎದುರಿಸುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಒಟ್ಟಲ್ಲಿ ವರದಿ ಸಲ್ಲಿಕೆ ಅತ್ಯಂತ ಕುತೂಹಲ ಕಾರಣವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.